ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ಒಂದು ಕಾರ್ಯಕ್ರಮಕ್ಕೆ ನಾನು ಹಾಜರಾಗಿದ್ದೆ. ಆ ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದು ಯಾವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಆಲ್ರೆಡಿ ಮೈಂಡಿಗೆ ಬಂದಿದೆ ಅನ್ಕೋತೀನಿ. ಬಟ್ ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ವಿವರ ಕೊಡ್ತಾ ಹೋಗ್ತೇನೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಫಾಲೋ ಮಾಡ್ತಾ ಇದ್ದರೆ ನಾನು ಹಾಕೋ ವೀಡಿಯೋಗಳನ್ನ ಮೊದಲು ನೀವು ನೋಡ್ಬೋದು. ಬಂಧುಗಳೇ, ತುಮಕೂರು ಜಿಲ್ಲಾ ಪೊಲೀಸು ಶಿರಾ ಉಪವಿಭಾಗ, ಶಿರಾ ಗ್ರಾಮಾಂತರ ವೃತ್ತ ಹಾಗೂ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯ ವತಿಯಿಂದ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವ ಸಲುವಾಗಿ ಸಾರ್ವಜನಿಕರಿಗೆ ಸುರಕ್ಷತಾ ಸಲಹೆಗಳನ್ನು ನೀಡಲು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ಪೊಲೀಸ್ ಇಲಾಖೆ. ಬಂಧುಗಳೇ, ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು. ಬಂಧುಗಳೇ, ಇಲ್ಲಿ ಒಂದಷ್ಟು ಜನ ಅಂದರೆ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಹಾಗೆ ವೈದ್ಯರುಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಶಾಂತಿನಿಕೇತನ ಶಾಲೆಯ ಸಂಸ್ಥಾಪಕರು ಇವರೆಲ್ಲ ಸೇರಿ ಒಂದಷ್ಟು ಕಾನೂನುಗಳ ಬಗ್ಗೆ ಅರಿವು ಮೂಡಿಸೋವಂಥ ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥ ಕಾರ್ಯಕ್ರಮಗಳು ಇದ್ವು. ಮನೆ ಕಳ್ಳತನ, ವಾಹನ ಕಳ್ಳತನ, ಸರಗಳ್ಳತನ, ಅಪರಾಧಗಳನ್ನು ತಡೆಗಟ್ಟೋದು, ಆಮೇಲೆ ಸೈಬರ್ ಅಪರಾಧ, ದರೋಡೆ, ಸುಲಿಗೆ ಯತ್ನ, ಆಮೇಲೆ ಮೋಸ, ವಂಚನೆ, ಹೀಗೆ ನಾನಾ ರೀತಿಯ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಒಂದಷ್ಟು ಮಾಹಿತಿಗಳನ್ನು ನೀಡಿ ಮಕ್ಕಳಲ್ಲಿ ಅರಿವು ಮೂಡಿಸೋವಂಥ ಕೆಲಸ ಮಾಡಿದರು. ಭಾಗ್ಯೋದಯದ ವ್ಯಕ್ತಿತ್ವದ ಮುನ್ಸೂಚನೆಯ ಭವಿಷ್ಯದ ರೂವಾರಿಗಳು. ಅಂತಹ ಭವಿಷ್ಯದ ಆಶಾಕಿರಣಗಳ ಮುಂದೆ ತುಮಕೂರು ಜಿಲ್ಲಾ ಪೊಲೀಸ್ ಆಡಳಿತ ವತಿಯಿಂದ ಆಯೋಜಿಸಿರುವ ಅಪರಾಧ ತಡೆ ಮಾಸಾಚರಣೆ ಮತ್ತು ನಶೆ ಮುಕ್ತ ತುಮಕೂರು 2025 ಈ ಜಾಗೃತಿ ಮೂಡಿಸುವ ಕೆಲಸವನ್ನು ನಮ್ಮ ಶಾಂತಿನಿಕೇತನ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ನಾಡಿನ ಹೆಸರಾಂತ ಭಂಡಾರ ಸಾಹಿತಿ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಸಭಾಂಗಣದಲ್ಲಿ ಏರ್ಪಾಡಾಗಿರುವುದು ಅತ್ಯಂತ ಸಂತಸದಾಯಕ. ಈ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾರ್ಯಕ್ರಮದ ವಾಸ್ತವತೆಯ ಕೈಗನ್ನಡಿ. ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಎಲ್ಲ ಅಧಿಕಾರಿಗಳು ಸೇರಿ ಉದ್ಘಾಟನೆ ಮಾಡಿ ವಿನೂತನವಾಗಿ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಬಿಂದುವಾಗಿತ್ತು. ಆ ಕಾರ್ಯಕ್ರಮ ನಶಮುಕ್ತ ತುಮಕೂರು ಅನ್ನೋ ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳು ಪಣ ತೊಟ್ಟು ಈ ಮದ್ಯ ವ್ಯಸನಿಗಳು, ಗಾಂಜಾ ಕುಡಿಯೋರು, ಹೀಗೆ ಅಫೀಬು, ಚರಸ್ ಏನೇನೆಲ್ಲ ಅಡಿಟ್ ಆಗಿರ್ತಾರಲ್ಲ ಅವ್ರನ್ನೆಲ್ಲ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮುಕ್ತಿ ಕೊಡಬೇಕು, ಒಂದು ಹೊಸ ಲೈಫ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮುಂಜಾಗ್ರತೆ ಕ್ರಮ ಹಾಗೂ ಇದರಲ್ಲಿ ಒಂದು ಬಾಲ್ಯ ವಿವಾಹದ ಬಗ್ಗೆ ಒಂದಷ್ಟು ಕಾನೂನುಗಳು ಚರ್ಚೆ ಮಾಡಿದ್ರು. ಜೊತೆಗೆ ಏನು 18 ವರ್ಷ ಒಳಗಿನ ಮಕ್ಕಳೇನು ವಾಹನ ಚಲಾಯಿಸ್ತಾರೆ ಇದ್ರ ಬಗ್ಗೆ ಒಂದಷ್ಟು, ಆಮೇಲೆ ಹೆಲ್ಮೆಟ್ಟು ಧರಿಸ್ಬೇಕು ಅನ್ನೋದು, ಇದ್ರ ಬಗ್ಗೆ ಒಂದಷ್ಟು ಕಾನೂನು. ಮತ್ತು ಈ ವೈದ್ಯರು ಏನು ಹೇಳ್ತಾರೆ ಅಂದರೆ, ಈ ವ್ಯಸನ ಮುಕ್ತರಾಗಿರ್ತಾರಲ್ಲ, ಈ ಗಾಂಜಾ, ಈ ಡ್ರಿಂಕು ಇದೆಲ್ಲ ತೊಗೊಂಡಾದ್ಮೇಲೆ ಬಾಡಿಲಿ ಏನೆಲ್ಲ ವೈಬ್ರೇಷನ್ ಆಗುತ್ತೆ, ಏನೆಲ್ಲ ಯಾವ ರೀತಿ ಸಂಚಲನ ಆಗುತ್ತೆ, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದರು. ಶಿಕ್ಷಣಾಧಿಕಾರಿಗಳು ಒಂದಷ್ಟು ಮಕ್ಕಳಿಗೆ ನೀವು ಎಜುಕೇಷನ್ ಯಾವ ಥರ ಮಾಡಬೇಕು, ಅದನ್ನು ಯಾವ ಥರ ನೀವು ಮುಂದೆ ಹೋಗಬೇಕು, ನಮ್ಮ ಗುರಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡಿದರು. ಹೀಗೆ ಸುಮಾರು ಹೊತ್ತು ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು. ಅಲ್ಲಿರೋ ವಿದ್ಯಾರ್ಥಿಗಳೆಲ್ಲ ಸಹ ಗಮನ ಇಟ್ಟು ಈ ಕಾರ್ಯಕ್ರಮನ ಕೇಳಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ರು. ಇದೇ ಥರ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.